ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತು ನಾನು ಸೌತೆಕಾಯಿ ಕಟ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಇದು ಇವಾಗ ಸೀಸನ್ ಅಲ್ಲ ಸೌತೆಕಾಯಿ. ನಮ್ಮ ಹಳ್ಳಿ ಕಡೆ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಹಾಗೆ ಯಾರೋ ಕೊಟ್ಟಿದ್ದು ಒಂದು ದೊಡ್ಡ ಸೌತೆಕಾಯಿನ ಅದರಿಂದ ಕಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನೇನಿಲ್ಲ, ಚೆನ್ನಾಗಿ ಸಿಪ್ಪೆ ತೆಗೆದು ತೊಳ್ಕೊಂಡು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಲಾಸ್ಟ್ ಉಳಿದಿರೋ ಪೀಸ್ ಸ್ವಲ್ಪ ಹೆಚ್ಚಿಟ್ಟಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ತುರ್ಕೋಬೇಕು. ಈ ಕಡ್ಬು ಮಾತ್ರ ತುಂಬ ಟೇಸ್ಟ್ ಆಗುತ್ತೆ. ಅದು ನಾನು ಅರಿಶಿನ ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನಾವು ಬೆಲ್ಲನೂ ಅಷ್ಟೇ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ. ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ರವೆ ಮಾಡ್ಕೊಂಡಿದ್ದು, ಸಣ್ಣ ರವೆ ಥರ ಮಾಡ್ಕೋಬೇಕು ಈ ರೀತಿ ನೋಡಿ. ಇದನ್ನಿವಾಗ ನಾವು ಬೆಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಕುದಿಸ್ಬೇಕು, ಅಂದರೆ ಅದು ಕಲ್ಲೆಲ್ಲ ಇದ್ದರೆ ಹೋಗಲಿ ಅಂತ. ಈ ಥರ ಮಾಡಿ ಅದನ್ನು ತೆಗೆದು ಅದಕ್ಕೆ ಕಾಯಿ, ರವೆ, ಅಕ್ಕಿ ರವೆ ಮಾಡಿಟ್ಕೊಂಡಿದ್ದಲ್ಲ ಅದು, ಮತ್ತು ಸೌತೆಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದು ನೋಡಿ. ಈ ರೀತಿ ಬಂದಿದೆ. ಅದನ್ನು ಬೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡಿರ್ತೀವಲ್ಲ, ಹಾಗಾಗಿ ಅದು ಕರೆಕ್ಟ್ ಆಗುತ್ತೆ. ಹಾಗೇನೂ ಸಣ್ಣಗೆ ಬಿಸಿ ಮಾಡ್ಕೋಬೋದು. ಏನಂದರೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸಿ ಸೌತೆಕಾಯಿನ ಹಾಕಿಬಿಡಬೇಕು. ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ನಾವು ಅಕ್ಕಿ ರವೆ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಆವಾಗ ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡಿಸ್ತಾಯಿದ್ರೆ ಈ ರೀತಿ ಗಟ್ಟಿ ಬರುತ್ತೆ. ನಾನಿಲ್ಲಿ ಅರಿಶಿನ ಎಲೆನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ನೀರು ಹಾಕಿ ಇನ್ನೊಂದು ಸಲ ತೊಳ್ಕೊಂಡಿದ್ದೀನಿ. ಇವಾಗ ಮಳೆಗಾಲದ ಸೊಪ್ಪಲ್ಲ, ಅದಕ್ಕೆ ಸ್ವಲ್ಪ ಹುಳ ಗಿಳ ಇರುತ್ತೆ, ನೋಡ್ಕೋಬೇಕು ನೋಡಿ. ದೊಡ್ಡ ಎಲೆ ಇತ್ತು. ಈ ರೀತಿ ಫಸ್ಟು ಫುಲ್ಲು ತೆಳ್ಳಗೆ ಹಚ್ಕೋಬೇಕು. ದಪ್ಪ ಬೇಕಾದ್ರೂ ಮಾಡ್ಕೋಬೋದು, ಸ್ವಲ್ಪ ಟೈಮ್ ಬೇಕು ಬೇಯೋಕ್ಕಷ್ಟೇ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಕೈಯಲ್ಲಿ ನೀರು ಮುಟ್ಟಿ ತಟ್ಟಬೇಕು. ನಾನು ಎಲ್ಲದನ್ನು ಇದೇ ರೀತಿ ಮಾಡಿ ಒಲೆಯಲ್ಲಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಎಷ್ಟುದ ಬೇಕಾದರೂ ಹಾಕೋಬೋದು. ನಾನು ಇಷ್ಟು ಹಾಕಿದ್ದೀನಿ ಇವಾಗ ಹಿಟ್ಟು. ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಒಂದೇ ಥರ ಬರೋ ಥರ ಮಾಡಿ ಫೋಲ್ಡ್ ಮಾಡಬೇಕು ಚೆನ್ನಾಗಿ. ತುಂಬ ದೊಡ್ಡ ಎಲೆ ಇತ್ತು. ನಾನು ಒಂದು 4 ದೊಡ್ಡ ಎಲೆ ಮಾಡಿದ್ದೀವಿ, ಉಳಿದಿದ್ದೆಲ್ಲ ಚಿಕ್ಕ ಎಲೆ ಮನೆ ಮಾಡ್ಕೊಂಡ್ವಿ ಲಾಸ್ಟಲ್ಲಿ. ಇದು ನಾನು ನಮ್ಮ ಅತ್ತೆ ಸೇರಿ ಮಾಡ್ತಾ ಇರೋದಲ್ಲ, ಅವರಿಗೂ ಸ್ವಲ್ಪ ನೀರು ಬೇಕು ಅಂದ್ರಂತ ಹಾಕಿದೆ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಇಟ್ಟರೆ ಆಯಿತು. ಅದು ನೀರು ಬಿಸಿಗಿಟ್ಟಿದ್ವಿ ಮೊದಲೇ, ಅದ್ರ ಕೆಳಗಡೆ ಒಂದು ಬಾಳೆಲೆ ಹಾಸ್ಕೋಬೇಕು. ಈ ರೀತಿ ಮಾಡ್ಕೊಂಡು ಫೋಲ್ಡ್ ಮಾಡಿ ಇಟ್ಟರೆ ಆಯಿತು. ಅರಿಶಿನ ಎಲೆ ಹಾಕಿ ಮಾಡಿದ್ರಂತೂ ಸೌತೆಕಾಯಿ ಅಂತೂ ಪರಿಮಳ, ಟೇಸ್ಟ್ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಒಂದು ಎಲೆನ ಈ ರೀತಿ ಫೋಲ್ಡ್ ಮಾಡಿದ್ದೀನಿ, ಒಂದು ಸಣ್ಣ ಎಲೆಗಳನ್ನು ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಅಡ್ಡ ಬೇಕಾದರೂ ಮಾಡ್ಕೋಬೋದು, ಈ ರೀತಿಯೂ ಮಾಡ್ಕೋಬೋದು. ಇವಾಗ ನೋಡಿ ಬೆಂದಿದೆ ಕಡುಬು. ತುಂಬಾ ಚೆನ್ನಾಗಿತ್ತು. ಟೀ ಜೊತೆ ಸಂಜೆಗೆ ತಿಂದ್ವಿ ಎಲ್ಲರೂ. ಇದ್ರ ಜೊತೆ ಏನೂ ಬೇಕಂತ ಇರಲ್ಲ, ಹಾಗೆ ತಿನ್ಬೋದು. ಫೈನಲಿ ಸೌತೆಕಾಯಿಂದ ಮಾಡಿರೋಂಥ ಕಡುಬು, ಅರಿಶಿನ ಎಲೆ ಕಡುಬು ರೆಡಿಯಾಗಿದೆ. ನಿಮಗೂ ಸೌತೆಕಾಯಿ ಸಿಕ್ಕಿದರೆ ಟ್ರೈ ಮಾಡಿ. ಅರಿಶಿನ ಎಲೆ ಹಳ್ಳಿ ಕಡೆ ಎಲ್ಲ ಕಡೆನೂ ಸಿಗತ್ತೆ. ಸಿಕ್ಕಿದಾಗ ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಗೋಡಂಬಿನೂ ಹಾಕ್ಕೋಬೋದು, ಚೆನ್ನಾಗಾಗತ್ತೆ. ಚಿಕ್ಕ ಪೀಸ್ ಮಾಡಿ ಗೋಡಂಬಿ ಬಾದಾಮಿನ ಪೀಸ್ ಮಾಡಿ ನಾವು ಮಿಕ್ಸ್ ಮಾಡ್ತೀವಲ್ಲ, ಅವಾಗೇ ಹಾಕ್ಕೊಂಡ್ರೆ ಟೇಸ್ಟೂ ಚೆನ್ನಾಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗತ್ತೆ. ಒಂದು ಸಲ ಟ್ರೈ ಮಾಡಿ. ಪ್ಲೀಸ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.